ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕಿಚನ್. ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಗೋಧಿ ಮತ್ತು ರವೆ ಬಳಸಿ ಮಕ್ಕಳಿಗೆ ಇಷ್ಟವಾದ ಬಿಸ್ಕೆಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಿಸ್ಕೆಟ್ಸ್ ತುಂಬ ಗರಿಗರಿಯಾಗಿ, ರುಚಿಯಾಗಿ ಮತ್ತು ಸ್ವೀಟ್ಸ್ ಮೈಲ್ಡ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಇದನ್ನು ತಿನ್ನಬಹುದು. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಇದನ್ನು ಹೇಗೆ ಮಾಡೋದಂತ ಇವಾಗ ನೋಡ್ಕೊಳ್ಳೋಣ. ನೋಡ್ತಾ ಇದ್ದಾರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವಾಗ ನಾನು ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬೌಲಿಂದ ಅರ್ಧ ಬೌಲ್ ರವೆಯನ್ನು ತೊಗೊಂಡಿದ್ದೀನಿ. ಸೂಜಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರಲ್ಲ, ಆ ರವೆನ ತೊಗೊಂಡಿದ್ದೀನಿ. 3-4 ಟೇಬಲ್ ಸ್ಪೂನ್ ತುರಿದುಕೊಂಡಿರುವ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬಿಸ್ಕೆಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಅರ್ಧ ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇವಾಗ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲಲ್ಲಿ ತೊಗೊಂಡಿರುವ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ನಾವು ಸಕ್ಕರೆಯನ್ನು ಕರಗಿಸ್ಕೋಬೇಕು. ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು ನೀರಲ್ಲಿ. ಹಾಗೆ ನಾವು ಕರಗಿಸ್ಕೋಬೇಕು. ಕರಗಿಸಿ ಆದಮೇಲೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬೇರೆ ಬೌಲಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಮತ್ತು ರವೆ ತೊಗೊಂಡಿದ್ವಲ್ಲ, ರವೆಯನ್ನು ಸಹ ಇದಕ್ಕೆ ಹಾಕ್ಕೋಬೇಕು. ಮತ್ತು ತುರಿದುಕೊಂಡಿರುವ ಒಣ ಕೊಬ್ಬರಿ ಸಹ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ 3 ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಾದ ನಂತರ ಚಿಟಿಕೆ ಉಪ್ಪನ್ನು ಹಾಕ್ಕೋಬೇಕು. ನೀವು ಯಾವುದೇ ಸ್ವೀಟ್ ಮಾಡಿದರೂ ಸಹ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಸಿಹಿ ಏನು ಮಾಡ್ಕೊಂಡಿರ್ತೀವಲ್ಲ, ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಹಿಟ್ಟು ಮತ್ತು ಕೊಬ್ಬರಿಗೆ ಎಲ್ಲ ಹೊಂದುವಂತೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಗೆ ಈ ಥರ ಹೆಲ್ದಿಯಾಗಿ ಬಿಸ್ಕೆಟ್ಸ್ನ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ. ಹೊರಗೆ ತಿಂಡಿ ಸ್ವಲ್ಪ ಕಡಿಮೆ ಮಾಡ್ದಂಗೂ ಆಗುತ್ತೆ ಮಕ್ಕಳಿಗೆ ಅಲ್ವಾ. ಇವಾಗ ಹಿಟ್ಟನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕರಗಿಸಿಕೊಂಡಿರುವ ಸಕ್ಕರೆ ನೀರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಹಾಕ್ಕೋಬೇಕು. ಒಂದೇ ಸಾರಿ ನಾವು ಮಿಕ್ಸ್ ಮಾಡ್ಕೋಬಾರ್ದು. ಇವಾಗ ಅರ್ಧ ಭಾಗದಷ್ಟು ನಾನು ಸಕ್ಕರೆ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕೈ ಸಹಾಯದಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ನೀರನ್ನು ಹಾಕ್ಕೊಂಡಿಲ್ಲ ನೋಡಿ, ಇಷ್ಟು ನೀರು ಉಳಿದಿದೆ. ನಾವು ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ಅಕಸ್ಮಾತಾಗಿ ನೀವು ನೀರು ಜಾಸ್ತಿಯಾಗಿ ಹಿಟ್ಟು ಲೂಸ್ ಆದರೆ ಇದಕ್ಕೆ 2-3 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕಿ ನೀವು ನಾದ್ಕೋಬಹುದು. ನಾವು ಇದನ್ನು ಒಂದು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ರವೆ ಮತ್ತು ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಈ ಥರ ಮಾಡ್ಕೊಳೋದ್ರಿಂದ. ಇವಾಗ 1-2 ನಿಮಿಷ ನಾವು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಇದನ್ನು 2 ಭಾಗವಾಗಿ ನಾವು ಮಾಡ್ಕೋಬೇಕು. ಈ ಥರ 2 ಭಾಗವಾಗಿ ನಾವು ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ನಾನು ಒಂದು ಎಣ್ಣೆ ಕವರನ್ನು ತೊಗೊಂಡಿದ್ದೀನಿ. ಎಣ್ಣೆ ಕವರ್ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ. ಕವರ್ಗೆಲ್ಲ ಚೆನ್ನಾಗಿ ಸವರ್ಕೊಂಡಾದ್ಮೇಲೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಹಿಟ್ಟನ್ನು, ಇದಕ್ಕೆ ನಾವು ಇಟ್ಕೊಂಡು ಚೆನ್ನಾಗಿ ತಟ್ಕೋಬೇಕು ಸ್ವಲ್ಪ. ಮತ್ತು ಲತೋಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸವರ್ಕೋಬೇಕು. ಇವಾಗ ನಾವು ಇದನ್ನು ಚಪಾತಿ ರೀತಿಯಲ್ಲಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿ ಹಿಟ್ಟನ್ನು ಹಚ್ಕೋಬಾರ್ದು. ನೋಡಿ, ನಾವು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮಾಡ್ಕೋಬೇಕು. ಜಾಸ್ತಿ ತೆಳುವಾಗಿರಬಾರ್ದು, ಜಾಸ್ತಿ ದಪ್ಪ ಆಗಿರಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ಈ ಬಿಸ್ಕೆಟ್ಸ್ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ನೀವು ಇದನ್ನು ಮಾಡಿಕೊಡ್ಬಹುದು. ಇವಾಗ ಸೈಡಲ್ಲಿರುವ ಎಡ್ಜಸ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ಇದನ್ನು ಚೌಕಾಕಾರವಾಗಿ ನಾವು ಇದನ್ನು ಶೇಪ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಸೈಡಲ್ಲಿರುವ ಎಡ್ಜಸ್ ನಾವು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು 4 ಭಾಗವಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಬಿಸ್ಕೆಟ್ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ನಾವು ಸೆಂಟ್ರಲ್ಲಿ ಸ್ವಲ್ಪ ಚಾಕುಯಿಂದ ಕಚ್ಚಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಮಕ್ಕಳಿಗೂ ಸಹ ಅಟ್ರಾಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಡಿಸೈನಾಗಿ ಮಾಡ್ಕೋಬೇಕು. ಇವಾಗ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ ನೋಡಿ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವನ್ನೆಲ್ಲ ಹಾಕ್ಕೋಬೇಕು. ಮಾಡ್ಕೊಂಡಿರೋ ಬಿಸ್ಕೆಟ್ಸ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು, ಹೊತ್ತೋಗುತ್ತೆ. ನಿಧಾನವಾಗಿ ಇದನ್ನು ನಾವು ತಿರುಗಿಸಿ ಹಾಕ್ಕೋಬೇಕು. ನೋಡಿ, ಇಷ್ಟು ಕಲರ್ ಬಂದಿದೆ. ಇವಾಗ ಇದನ್ನು ನಾವು ತಗೊಳ್ಳೋಣ. ಹೈ ಫ್ಲೇಮಲ್ಲಿ ಮಾತ್ರ ಇದನ್ನು ನಾವು ಫ್ರೈ ಮಾಡ್ಕೋಬಾರ್ದು.
ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ, ಮೇಲ್ಗಡೆ ಮಾತ್ರ ಕೆಂಪಗಾಗಿರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟು ಕಲರ್ ಬಂದಮೇಲೆ ನಾವು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಾವೆ ಅಂತ. ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಅದೇ ರೀತಿಯಾಗಿ ನಾವು ಮಾಡ್ಕೊಂಡಿರುವ ಪ್ರತಿಯೊಂದು ಬಿಸ್ಕೆಟ್ಸ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಗುಳೆಗಳೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೆಂಪಗಾಗುವವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಇದನ್ನು ನಾವು ತಿರುಗಿಸಿ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಕಲರ್ ಬಂದಮೇಲೆ ನಾವು ಇದನ್ನು ತೆಗೆದುಕೋಬೇಕಾಗುತ್ತೆ. ಜಾಸ್ತಿ ಎಣ್ಣೆಯೂ ಸಹ ಹಿಡಿಯೋದಿಲ್ಲ, ಕಡಿಮೆ ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ. ಹಾಗೆ ಗರಿ ಗರಿಯಾಗೂ ಸಹ ಇದು ರೆಡಿ ಆಗ್ತವೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.